ಕಲಬುರಗಿ ಕಾರಾಗೃಹದಿಂದ ಕೈದಿಗಳ ಎಸ್ಕೇಪ್ ಪ್ರಕರಣ. ಜೈಲಿನ ಬ್ಯಾರಕ್ನ ಕಂಬಿಯನ್ನ ಕಟ್ ಮಾಡಿ ಏಣಿಯನ್ನ ಹತ್ತಿ ಎಸ್ಕೇಪ್ ಆಗಲು ಬಳಸಿದ ಏಣಿಯ ಫೋಟೋ ಟಿವಿ9ಗೆ ಲಭ್ಯವಾಗಿದೆ. ಜೈಲಿನ ಒಳಗಡೆಯೇ ಏಣಿಯನ್ನ ಕೈದಿಗಳು ಬಳಸಿದ್ದಾರೆ, ಗಮನಿಸ್ತಾ ಇದ್ದೀರಿ. ಬೇರೆ ಬ್ಯಾರಕ್ಗಳ ಕಾಮಗಾರಿಗೆ ಏಣಿಯನ್ನ ಇಡಲಾಗಿತ್ತು. ಅದೇ ಏಣಿಯನ್ನ ಈ ಸಜಾ ಕೈದಿಗಳು ತಾವು ಎಸ್ಕೇಪ್ ಆಗೋದಕ್ಕೆ ಬಳಸ್ಕೊಂಡಿದ್ದಾರೆ. ಏಣಿಯನ್ನ ಹತ್ತಿ ಕಬ್ಬಿಣದ ರಾಡ್ಗೆ ಬಟ್ಟೆಯನ್ನ ಕಟ್ಟಿ ಕೈದಿಗಳು ಜಂಪ್ ಆಗಿದ್ದಾರೆ ಅಂದರೆ ಭದ್ರತಾ ವೈಫಲ್ಯ ಅದೆಷ್ಟರ ಮಟ್ಟಿಗಿದೆ ಅನ್ನೋದು ಅರ್ಥ ಆಗುತ್ತೆ. ಬ್ಯಾರಕ್ಕನ್ನು ಕಟ್ ಮಾಡುವಾಗ, ಕಂಬಿಗಳನ್ನು ಕಟ್ ಮಾಡುವಾಗಲೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಅದಾದಮೇಲೆ ಹೊರಗಡೆ ಬಂದಿದ್ದಾರೆ, ಏಣಿ ತಗೊಂಡಿದ್ದಾರೆ. ಏಣಿಯನ್ನು ಹತ್ತಿ ಆ ಕಾಂಪೌಂಡ್ನ ಕಂಬಿಗೆ ತಮ್ಮದೇ ಆದ ಬಟ್ಟೆಗಳನ್ನು ಕಟ್ಕೊಂಡಿದ್ದಾರೆ. ಬಟ್ಟೆಗಳನ್ನು ಕಟ್ಟಿ ಕಾಂಪೌಂಡನ್ನು ಹಾರಿ ಎಸ್ಕೇಪ್ ಆಗೋವರೆಗೂ ಕೂಡ ಜೈಲಿನ ಯಾವೊಬ್ಬ ಸಿಬ್ಬಂದಿಗೂ ಅದರ ಸುಳಿವು ಸಿಗಲಿಲ್ಲ ಅಂದರೆ ಇದಕ್ಕಿಂತ ದುರಾದೃಷ್ಟಕರ ಸಂಗತಿ ಮತ್ತೊಂದಿಲ್ಲ. ಅವರು ಜೈಲಿನಿಂದ ಎಸ್ಕೇಪ್ ಆಗಿ ಹೊರಗಡೆ ಬಂದ ನಂತರದಲ್ಲಿ ಸೆರೆಯಾಗಿರುವಂತಹ CCTV ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜೈಲಿನಿಂದ ಎಸ್ಕೇಪ್ ಆಗೋದಕ್ಕೆ ಸಂಚನ್ನು ರೂಪಿಸಿದ್ದೇ ಕೈದಿ ಮಸ್ತಾನ್ ಅನ್ನೋದು ಗೊತ್ತಾಗಿದೆ. ಸಾಗರ್ ಮತ್ತೊಬ್ಬ ಸಂತೋಷ್ ಅಂತ 3 ಜನ ಒಟ್ಟು ಎಸ್ಕೇಪ್ ಆಗಿದ್ರು. ಒಬ್ಬನೇ ಓಡಿ ಹೋಗಲು ಆಗಲ್ಲ ಅಂತ ಇಬ್ಬರ ಜೊತೆಗೆ ಸೇರಿಕೊಂಡು ಈತ ಪ್ಲಾನ್ ಮಾಡಿದ್ದ. ಸಾಗರ್ ಮತ್ತು ಸಂತೋಷ್ ಎಸ್ಕೇಪ್ ಬಳಿಕ ತೆಲಂಗಾಣಕ್ಕೆ ಶಿಫ್ಟ್ ಆಗುವ ಬಗ್ಗೆ ಮಾಹಿತಿ ಇತ್ತು. ಜಹೀರಾಬಾದ್ಗೆ ಶಿಫ್ಟ್ ಆಗೋ ಪ್ಲಾನನ್ನು ಕೈದಿಗಳು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಜೀವನವನ್ನು ಕಳೆಯಲು ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಇನ್ನು ಕಲಬುರಗಿ ಕಾರಾಗೃಹದಿಂದ ಸಜಾ ಕೈದಿಗಳ ಪರಾರಿ ಪ್ರಕರಣ. ಜೈಲಿನಿಂದ ಎಸ್ಕೇಪ್ ಬಳಿಕ ಹಣಕ್ಕೋಸ್ಕರ ಪರದಾಡಿದ್ದಾರೆ. ರಸ್ತೆಯಲ್ಲಿ ಹೋಗೋರು ಬರೋರ ಹತ್ರ ಹಣವನ್ನು ಕಸಿದಿದ್ದಾರೆ. ಇಬ್ಬರ ಬಳಿ 500 ರೂಪಾಯಿಯನ್ನು ಕಸಿದುಕೊಂಡಿದ್ದಾರೆ ಕೈದಿಗಳು. ಅದೇ ಹಣದಿಂದ ಬೆಳಗ್ಗೆ ಟಿಫನ್ ಮಾಡಿ ಬೇರೆಡೆಗೆ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಕೂಡ ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಎಸ್ಕೇಪ್ ದೃಶ್ಯ, ಹಾಗೆಯೇ ಎಸ್ಕೇಪ್ಗೆ ಬಳಸಿದಂತಹ ಏಣಿ ಮತ್ತು ಬ್ಯಾರಕ್ನ ಕಂಬಿಯನ್ನು ಕತ್ತರಿಸಿರುವಂತಹ ದೃಶ್ಯ, ಇದೆಲ್ಲವೂ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಕಲಬುರಗಿ ಜೈಲಿನಿಂದ 3 ಸಜಾ ಕೈದಿಗಳು ಎಸ್ಕೇಪ್ ಆದಂತಹ ದೃಶ್ಯ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಆಗಿರುವಂತಹ ಲೋಪದೋಷಗಳನ್ನು ಪರಿಗಣಿಸಿ ಒಂದಷ್ಟು ಸಿಬ್ಬಂದಿಯನ್ನು ಅಮಾನತು ಕೂಡ ಮಾಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ ಪಾಟೀಲ್, ಎಸ್ಕೇಪ್ ಆದಂತಹ 3 ಸಜಾ ಕೈದಿಗಳ ಪೈಕಿ ಓರ್ವನನ್ನ ಈಗಾಗಲೇ ಗುಂಡೇಟು ಹೊಡೆದು ಪೊಲೀಸರು ಬಂಧಿಸಿದ್ದಾರೆ. ಇನ್ನಿಬ್ಬರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಇದರ ನಡುವೆ ಯಾವ ರೀತಿ ಎಸ್ಕೇಪ್ ಆದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ವಿತ್ ಪ್ರೂಫ್ ನಮಗೆ ಲಭ್ಯವಾಗಿದೆ. ಅದರಲ್ಲೂ ಏಣಿಯನ್ನ ಬಳಸಿ ಅವರು ಎಸ್ಕೇಪ್ ಆಗಿರೋದು ನಿಜಕ್ಕೂ ಕೂಡ ಅಲ್ಲಿನ ಭದ್ರತೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನ ತೋರಿಸ್ತಾ ಇದೆ. ದತ್ತಾತ್ರೇಯ ಪಾಟೀಲ್. ಮಧುಶ್ರೀ, ನಿಜಕ್ಕೂ ಏನು ಸುಮಾರು 10-15 ಅಡಿ ಉದ್ದದ ಏಣಿಯನ್ನು ಬಳಸ್ಕೊಂಡು ಅವರು ಆ ಕಾಂಪೌಂಡನ್ನು ಜಿಗಿದು ಹೋಗಿರ್ತಕ್ಕಂಥದ್ದು. ಸದ್ಯ ಅದೇ ಒಂದು ಫೋಟೋ ಟಿವಿ9ಗೆ ಸಿಕ್ಕಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಅಷ್ಟೊಂದು ದೊಡ್ಡ ಮಟ್ಟದ ಆ ಏಣಿಯನ್ನು ಕಾಂಪೌಂಡ್ವರೆಗೂ ಕೂಡ ಆ 3 ಜನ ಕೈದಿಗಳು ಸಾಗಿಸ್ತಾರೆ ಮತ್ತು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಲ್ಲಿವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜೈಲಿನಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿಗಳಾಗಿರ್ಬೋದು ಮತ್ತು ಭದ್ರತೆ ಹೊಣೆ ಹೊತ್ತಂಥ KSISF ಸಿಬ್ಬಂದಿಗಳಾಗಿರ್ಬೋದು, ಇವ್ರು ಯಾರಿಗೂ ಕೂಡ ಗೊತ್ತಾಗಲ್ಲ ಅನ್ನೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾಯಿದೆ. ಯಾಕಂತಂದರೆ ಅಷ್ಟೊಂದು ದೊಡ್ಡ ಮಟ್ಟದ ಏಣಿ ಆ ಜೈಲಿನಲ್ಲಿ ಇನ್ನಿತರ ಬ್ಯಾರಕ್ಗಳ ಕಾಮಗಾರಿ ಏನು ನಡೀತಾ ಇತ್ತು ಅದಕ್ಕೆ ಬಳಸುವಂಥ ಸಮಯದಲ್ಲಿ ಅಲ್ಲೇ ಇಡಲಾಗಿತ್ತು. ಅದನ್ನು ನೋಡಿದಂಥ ಏನು ಈ 3 ಜನ ಕೈದಿಗಳಿದ್ದಾರೆ ಅದನ್ನು ತೆಗೆದುಕೊಂಡು ಅಲ್ಲಿಂದ ಕಾಂಪೌಂಡ್ವರೆಗೂ ಕೂಡ ತೆಗೆದುಕೊಂಡು ಹೋಗ್ತಾರೆ. ಕಾಂಪೌಂಡ್ವರೆಗೂ ತೆಗೆದುಕೊಂಡು ಹೋಗಿ ಅದನ್ನು ತಾವು ಏಣಿಯನ್ನು ಬಳಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇಷ್ಟೆಲ್ಲ ಸಾಹಸ ಮಾಡಿದ್ರು ಕೂಡ ಅಲ್ಲಿ ಆ ಜೈಲಿನಲ್ಲಿರ್ತಕ್ಕಂಥ ಏನು ರೌಂಡ್ಸ್ ಹೋಗ್ತಕ್ಕಂಥ ವಾರ್ಡರ್ಗಳಿಗಾಗಲಿ, ಜೈಲಿನಲ್ಲಿರ್ತಕ್ಕಂಥ ಡ್ಯೂಟಿ ಮೇಲೆ ಅಂದರೆ ರಾತ್ರಿ ಪಾಳ್ಯ ಇರ್ಬೋದು ಮತ್ತು ಹಗಲೊತ್ತಾಗಿರ್ಬೋದು, ಇವು 2 ಪಾಳ್ಯದಲ್ಲಿರ್ತಕ್ಕಂಥ ಆ ಸಿಬ್ಬಂದಿಗಳಿಗೂ ಕೂಡ ಇವರ ಆ್ಯಕ್ಟಿವಿಟೀಸ್ ಗೊತ್ತಾಗಲ್ಲ ಅನ್ನೋದು ಸಾಕಷ್ಟು ಅನುಮಾನ ಮೂಡಿಸ್ತಿದೆ. ಯಾಕಂತಂದರೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸುವಂಥ ಕೆಲಸ ಜೈಲಿನಲ್ಲಿ ಆಗಿದೆಯಾ ಅನ್ನೋದು ಈಗ ಜಗಜ್ಜಾಹೀರ ಆಗ್ತಾ ಇದೆ. ಯಾಕಂತಂದರೆ ಜೈಲು ಸಿಬ್ಬಂದಿಯ ನಿರ್ಲಕ್ಷ್ಯ ಧೋರಣೆಯೇ ಈ 3 ಜನ ಎಸ್ಕೇಪ್ ಆಗೋಕ್ಕೆ ಕಾರಣ ಅನ್ನುವಂಥದ್ದು ಈ ಒಂದು ಫೋಟೋಗಳಿಂದ ಸಾಕಷ್ಟು ಏನೋ ಥರ ರುಜುವಾತಾಗ್ತಾ ಇದೆ. ಹೀಗಾಗಿ ಆ 3 ಜನ ಏನಿದ್ದಾರೆ ಸಹಜವಾಗಿ ಬಹಳ ಈಸಿಯಾಗಿ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತು ರಾಜಾರೋಷವಾಗಿ ಹೊರಗಡೆ ಬಂದಿರತಕ್ಕಂಥದ್ದು. ಯಾಕೆಂತಂದರೆ ಅವರೊಂದು ದೊಡ್ಡ ಮಟ್ಟದ ಸಾಹಸಮಯ ಕೆಲಸವಂತೂ ಮಾಡೋಕ್ಕೆ ಹೋಗಿಲ್ಲ.
ಯಾಕೆಂತಂದರೆ ಅವರಿಗೆ ಹೊರಗಡೆ ಹೋಗೋಕ್ಕೆ ಏಣಿ ಸಿಕ್ಕಿದೆ. ಅದೇ ಏಣಿಯ ಸಹಾಯವನ್ನು ಬಳಸ್ಕೊಂಡು ಮೇಲ್ಗಡೆ ತಮ್ಮ ಆ ಬಟ್ಟೆಗಳೇ ಕಟ್ಟಿಕೊಂಡು ಆಚೆ ಕಡೆ ಕಂಪೌಂಡಿಂದ ಹೊರಗಡೆ ಜಿಗಿತಾರೆ. ಅಲ್ಲಿಂದ ಬಿಂದಾಸ್ ಆಗಿ ರಸ್ತೆ ಮೂಲಕ ಏನು ಬೀದರ್ ಕಡೆ ಎಸ್ಕೇಪ್ ಆಗುವಂಥ ಕೆಲಸ ಮಾಡಿದರು. ಆದರೆ ಅದೃಷ್ಟವಶಾತ್ ಪೊಲೀಸರ ಏನು ಸಿಟಿ ಪೊಲೀಸರ ಏನು ಕಾರ್ಯಾಚರಣೆ ಸಾಕಷ್ಟು ನಿರಂತರವಾಗಿ ನಡೆದಿತ್ತು ಮತ್ತು 3 ಜಿಲ್ಲೆಗಳ ಪೊಲೀಸರು ಏಕಕಾಲಕ್ಕೆ ಏನು ಅಂತಂದರೆ ಕಾರ್ಯಾಚರಣೆಗೆ ಇಳಿದಂಥ ಪರಿಣಾಮ ಸದ್ಯ ಓರ್ವ ಆರೋಪಿಯನ್ನು ಕೆಡ್ಡಕ್ಕೆ ಕಡಿವಿದ್ದಾರೆ. ಇಲ್ಲ ಅಂದರೆ ಇವರೇನಾದರೂ ಸಮೀಪದ ಬೀದರ್ನಿಂದ ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋಗೋದಾಗಲಿ ಅಥವಾ ಯಾದಗಿರಿಯಿಂದ ತೆಲಂಗಾಣಕ್ಕೆ ಹೋದರೂ ಕೂಡ ಹಿಡಿಯೋದು ಭಾಳ ಕಷ್ಟ ಆಗ್ತಿತ್ತು. ಆದರೆ ನಿನ್ನೆ ಇಡೀ ದಿನ ಏನು ಅಂತಾರೆ ಪೊಲೀಸರು ಸಾಕಷ್ಟು CCTVಗಳಾಗಿರ್ಬೋದು ಮತ್ತು ರಸ್ತೆ ಮೇಲಿರ್ತಕ್ಕಂಥ CCTVಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ನಿಗಾ ವಹಿಸಿ ತಕ್ಷಣವೇ ಏನು ಅಂತಂದರೆ ಅಲರ್ಟ್ ಆಗಿ ಓರ್ವ ಆರೋಪಿಯನ್ನು ಸಂತೋಷ್ನನ್ನ ಬಂಧಿಸಿ ಸದ್ಯ ಏನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದಂತೂ ಸತ್ಯ ಮಧುಶ್ರೀ, ಜೈಲು ಅಧಿಕಾರಿಗಳು ಮತ್ತು ಜೈಲು ಸಿಬ್ಬಂದಿಗಳ ನಿರ್ಲಕ್ಷ್ಯ ಧೋರಣೆಯಿಂದನೇ ಈ 3 ಆರೋಪಿಗಳು ಅಂದರೆ 3 ಕೈದಿಗಳು ಇಲ್ಲಿಂದ ಎಸ್ಕೇಪ್ ಆಗಿರೋದು ಸಾಕಷ್ಟು ಏನಂತಾರೆ ಜಗಜ್ಜಾಹಿರ ಆಗುತ್ತಾ ಇರ್ತಕ್ಕಂಥದ್ದು. ಧನ್ಯವಾದ ದತ್ತಾತ್ರೇಯ ಪಾಟೀಲ್ ತಮ್ಮ ಮಾಹಿತಿಗಾಗಿ.